ಜನಸೇವಾ ಟ್ರಸ್ಟ್ ಗಿಳಿಯಾರು ಟೀಂ ಅಭಿಮತ ಹಾಗೂ ಎಸ್ಎಂಎಸ್ ಪದವಿ ಕಾಲೇಜು ಬ್ರಹ್ಮಾವರ ಸಹಯೋಗದಲ್ಲಿ ಉಚಿತ ಉದ್ಯೋಗ ಮಾರ್ಗದರ್ಶನ ಹಾಗೂ ಸಂದರ್ಶನ ತರಬೇತಿ ಕಾರ್ಯಾಗಾರವು ಎಸ್ಎಂಎಸ್ ಪದವಿ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೋಡ್ಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ನ ವ್ಯವಸ್ಥಾಪಕ ಟ್ರಸ್ಟಿ ಎಂ ವಿವೇಕ್ ಆಳ್ವಾ ಅವರು ಆಳ್ವಾಸ್ ಪ್ರಗತಿ 2026 ಉದ್ಯೋಗ ಮೇಳದ ಕುರಿತು ಮಾಹಿತಿ ಮಾರ್ಗದರ್ಶನ ನೀಡಿ ಎಷ್ಟೋ ಮಂದಿ ಉತ್ತಮ ಅಂಕ ಪಡೆದರೂ ಉದ್ಯೋಗವನ್ನು ಪಡೆಯಲು ಮತ್ತು ಸಂದರ್ಶನ ಎದುರಿಸಲು ಕೌಶಲ್ಯವಿಲ್ಲದೆ ವಾಪಸ್ಸಾಗುವ ವಿದ್ಯಮಾನಕ್ಕೆ ಗ್ರಾಮೀಣ ಭಾಗದ ಜನರಿಗೆ ನಮ್ಮ ಸಂಸ್ಥೆಯಲ್ಲಿ ಆಗಸ್ಟ್ 7 ಮತ್ತು 8ರಂದು ನಡೆಯುವ ಉದ್ಯೋಗ ಮೇಳಕ್ಕೆ ನೂರಾರು ಸಂಸ್ಥೆಗಳಿಂದ ಆಗಮಿಸುವ ಅಭ್ಯರ್ಥಿಗಳಿಗೆ ಇಂತಹ ಕಾರ್ಯಾಗಾರ ಉಪಯುಕ್ತವಾಗಲಿದೆ ಎಂದರು. ಕಾಲೇಜಿನ ಪ್ರಾಂಶುಪಾಲರಾದ ರಾಬರ್ಟ್ ರೋಡ್ರಿಗಸ್ ಉಪಸ್ಥಿತರಿದ್ದರು. ಸಂದರ್ಶನ ಕೌಶಲ್ಯ, ರೆಸ್ಯೂಮ್ ತಯಾರಿ, ಸಂವಹನ ಕೌಶಲ್ಯ, ವ್ಯಕ್ತಿತ್ವ ವಿಕಸನದ ಕುರಿತು ನಡೆದ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಹಾಗೂ ಪದವೀಧರರು ನೂರಾರು ಮಂದಿ ಭಾಗವಹಿಸಿದರು. ಇವತ್ತು ಶಿಕ್ಷಣ ರೀತಿಯಲ್ಲಿ ವ್ಯಾಪಾರೀಕರಣ ಆದರೂ ಅದನ್ನ ಮಾನವೀಯ ಮೌಲ್ಯಗಳಲ್ಲಿ ನೋಡ್ತಿರುವ ಸಂಸ್ಥೆ ಆಳುವ ಯಾರು ಆಯಾ ವಿಭಾಗದಲ್ಲಿ ಯಾರು ಉದ್ಯೋಗದಲ್ಲಿದ್ದವರಿಗೆಲ್ಲ ಇವತ್ತು ಹಿರಿಯಾಗಿ ಈ ಶಿಕ್ಷಣವನ್ನ ಕೊಡ್ತಿರುವ ಸಂಸ್ಥೆ ಅಂದರೆ ಆಳುವ ಸಂಸ್ಥೆ ಹೇಳಲಿಕ್ಕೆ ಸಂತೋಷ. ನಾನು ಒಂದು ತುಂಬ ಕಾರ್ಯಕ್ರಮಗಳು ಹೋದಾಗ ಮೋಹನರು ಹಾದಿಕೇರಿ ಹೋದಾಗ ಜನರು ಅವರನ್ನ ರಿಸೀವ್ ಮಾಡಿದ ಒಂದು ಕ್ಷಣ ಉಂಟಲ್ಲ, ಎಷ್ಟೋ ಜನ ಹಾದಿಕೇರಿಯಲ್ಲಿ ಕ್ರೀಡೆಯಲ್ಲಿ ಆರ್ಥಿಕವಾಗಿ ಈ ವ್ಯವಸ್ಥೆ ಇದ್ದಿದ್ದವರಿಗೆ ಧರ್ಮಾರ್ಥವಾಗಿ ಎಲ್ಲ ಶಿಕ್ಷಣವನ್ನ ಕೊಟ್ಟುಕೊಟ್ಟಿದ್ದ ಒಂದು ಸಂಸ್ಥೆ ಇದ್ದರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.